ಸಂಬಂಧಿಸಿದವ್ರನ್ನ ಯಾವ ರೀತಿಯಾಗಿ ತಮ್ಮ ಒಂದು ಅಧಿಕಾರದ ಆಮಿಷದಿಂದ ತಮ್ಮ ಕಡೆ ಸೆಳೆದುಕೊಳ್ತಾ ಇದ್ದಾರೆ ಅಂತ ಮತ್ತೊಂದು. ಇನ್ನು ಮಗದೊಂದು ಕಡೆ ಈ ಇಡಿ ಇದು IT CBI ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂಥದ್ದು. ಮಾಡಲಿ ಅವ್ರ ಕೆಲಸ ಅವ್ರು ಮಾಡಲಿಲ್ಲ ಅಂತಲ್ಲ, ಯಾರು ಭ್ರಷ್ಟಿದ್ದಾರೆ, ಯಾರು ಏನು ಮಾಡ್ಲಿಕ್ಕೆ ಎತ್ತಿದ್ದಾರೆ ಅವನ್ನೆಲ್ಲ ಹಿಡಿದು ಒಳಗೆ ಹಾಕಿಲ್ರಿ. ಆದರೆ ಇಲ್ಲಿ ಒಳಗೆ ಹಾಕೋದು ಕೇವಲ ವಿರೋಧ ಪಕ್ಷದ ನಾಯಕರನ್ನು ಅವರ ಗಳಿಸಿದ ಗಳಿಕೆಯನ್ನು ಅವರು ಪ್ರಾಮಾಣಿಕವಾಗಿ ಗಳಿಸಿಲ್ಲ ಆ ಮಾತು ಬೇರೆ. ಯಾಕೆಂತಂದ್ರೆ ಇಲ್ಲಿ ಯಾರೋ ನೋಡ್ರಿ ದಿನನಿತ್ಯ ಮುಂಜಾನೆ ಸಾಯಂಕಾಲದ ಅಂತ ಹೇಳಿದ್ರೆ 400-500 ಪೇಮೆಂಟ್ ಮಾಡದೇ ಇದ್ದಾಗ ಕೋಟಿಗಳಲ್ಲಿ ಗಳಿಸ್ತಾರಪ್ಪ ಅಂದರೆ ಎಂಥ ಉದ್ಯೋಗ ಇರಬೇಕು ಅದಿಲ್ಲ. ಹೌದು ಬಿಡು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದ ಭಾಳ ದೊಡ್ಡ ಇಂಡಸ್ಟ್ರಿ ಹಾಕೊಂಡಿದ್ದಾರೆ ಅವರು, ಮಾಡ್ತಾ ಇದ್ದಾರೆ ಅಂತ. ಅದು ಅಲ್ಲ, ಎಲ್ಲ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಮತ್ತೊಂದು ಮಾಫಿಯಾ, ಸಾರಾಯಿ ಮಾಫಿಯಾ, ಇದ್ರ ಮೂಲಕ ಗಳಿಸುವಂಥದ್ದು. ಮುಂದೆ ಇಸ್ಪೇಟದೊಂದು ಲೀಗಲೈಸೇಷನ್ ಮಾಡಿದಂಥ ವಿಷಯ ಎದ್ದು ಕೂಡ ನೋಡ್ತಾ ಇರ್ತೀವಿ. ಪ್ರತಿಯೊಂದು ನಾವು ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಜ್ಯೂಸ್ ಕೋರ್ ಸಂಘ, ಇಸ್ಪೇಟ್ ಸಂಘ ಇವೆಲ್ಲನೂ ಮಾಡೋದ್ರಿಂದ ದುಡ್ಡು ಗಳಿಸ್ತಾ ಇದ್ದಾರೆ ವಿನ ಒಂದು ಇಂಡಸ್ಟ್ರಿ ಬೆಳೆಸೆ. ಯಾಕಂದರೆ 32 PSUಗಳನ್ನು ನಮ್ಮ ಮೋದಿಯವರು ಈ ಪ್ರೈವೇಟ್ದವ್ರಿಗೆ ಕೊಟ್ಟರು, ಈ ಕಾರ್ಪೊರೇಟ್ಗೆ ಕೊಟ್ಟರು. ಅಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆದವು, ಇದು ಉದ್ಯೋಗಗಳು ಸಹಿತ ಹೋಗಿಬಿಟ್ಟು, ಅದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಸಹಿತ ಉದ್ಯೋಗ ಹೋಗಿಬಿಟ್ಟು. ಇಂಥ ಪರಿಸ್ಥಿತಿ ಒಳಗೆ ಇವ್ರು ಕೋಟಿಗಳಲ್ಲಿ ಗಳಿಸ್ತಾರೆ ಅಂದರೆ ಯಾವ ಉದ್ಯೋಗ ಮಾಡ್ತಾ ಇರ್ಬೋದು? ಇದರ ಬಗ್ಗೆ ತನಿಖೆ